ನನ್ನ ಗಂಡ ನನಗಿಂತ 20 ವರ್ಷ ದೊಡ್ಡವರು. ನಮ್ಮಿಬ್ಬರಲ್ಲಿ ಅಷ್ಟು ಹೊಂದಾಣಿಕೆ ಇರಲಿಲ್ಲ. ಅವರು ಕೆಲಸ ಮುಗಿಸಿ ಮನೆಗೆ ಬರುತ್ತಿರುವಾಗ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಬಾಯಿ ಹಾಗೂ ತಲೆಗೆ ತುಂಬಾ ಪೆಟ್ಟು ಬಿದ್ದಿತ್ತು. ತಲೆಯಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿತ್ತು. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇದ್ದ ಜನರು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ತಲೆ ಮತ್ತು ಬಾಯಿಗೆ ತುಂಬಾ ಪೆಟ್ಟು ಬಿದ್ದ ಕಾರಣ ಆಪರೇಷನ್ ಮಾಡಲಾಗಿತ್ತು. ಅವರಿಗೆ ಮಾತನಾಡಲು ಆಗುತ್ತಿರಲಿಲ್ಲ. ಬಾಯಿ ಸುತ್ತ ಹೋಳಿಗೆ ಹಾಕಿದ್ದರು. 3-4 ದಿನದ ಬಳಿಕ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದರು. ಆಗ ಡಾಕ್ಟರ್ ಹೇಳಿದರು, ತಲೆಗೆ ಮತ್ತು ಬಾಯಿಗೆ ತುಂಬಾ ಪೆಟ್ಟು ಬಿದ್ದಿರುವುದರಿಂದ ಹೆಚ್ಚು ರಕ್ತಸ್ರಾವವಾಗಿದೆ. ಅವರನ್ನು ತುಂಬಾ ಹುಷಾರಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು. ನಂತರ ಮನೆಗೆ ಕರೆದುಕೊಂಡು ಬಂದೆವು. ಮನೆಗೆ ಬಂದು 3-4 ದಿನವಾದರೂ ಅವರಿಗೆ ಮೇಲೆ ಎದ್ದು ಓಡಾಡಲು ಸಹ ಆಗುತ್ತಿರಲಿಲ್ಲ ಮತ್ತು ಯಾವಾಗಲೂ ಅಳುತ್ತಿದ್ದರು. ಜೊತೆಗೆ ಪದೇ ಪದೇ ಸ್ಟಡಿ ರೂಮ್ ಕಡೆ ಕೈ ತೋರಿಸುತ್ತಾ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದರು. ನಾನು ಸ್ಟಡಿ ರೂಮ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುತ್ತಿರಲಿಲ್ಲ. ಇದೇ ರೀತಿ 10 ದಿನಗಳು ಕಳೆದರೂ ಅವರು ಚೇತರಿಸಿಕೊಳ್ಳಲಿಲ್ಲ. ಯಾವಾಗಲೂ ಚಿಂತೆಯಲ್ಲಿರುತ್ತಿದ್ದರು. ಹೀಗೆ ಒಂದು ದಿನ ರಾತ್ರಿ ಊಟ ಮಾಡಿ ಔಷಧಿ ತಗೊಂಡು ಮಲಗಿಕೊಂಡವರು ಬೆಳಗಾಗುವಷ್ಟರಲ್ಲಿ ತೀರಿಕೊಂಡಿದ್ದರು. ಅವರು ತೀರಿಕೊಂಡ ನಂತರ ನನಗೆ ಯಾವಾಗಲೂ ಏಕೆ ಅಳುತ್ತಿದ್ದರು ಮತ್ತು ಸ್ಟಡಿ ರೂಮ್ ಕಡೆ ಯಾಕೆ ಸನ್ನೆ ಮಾಡಿ ತೋರಿಸುತ್ತಿದ್ದರು ಎನ್ನುವುದು ನನಗೆ ಚಿಂತೆಯಾಗಿ ಕಾಡುತ್ತಿತ್ತು. ನನ್ನ ಹೆಸರು ಸರಿತಾ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದ್ದೆ. ನನಗೆ ಆಗ ಇನ್ನು 19 ವರ್ಷ. ನನ್ನ ತಂದೆ ತಾಯಿ ನನ್ನ ಮದುವೆಯನ್ನು ಸರ್ಕಾರಿ ಕೆಲಸದಲ್ಲಿರುವ ಹುಡುಗನ ಜೊತೆ ಮಾಡಿದ್ದರು. ಅವರು ಶ್ರೀಮಂತರು, ಆದರೆ ನನಗಿಂತ ಅವರು 20 ವರ್ಷ ದೊಡ್ಡವರಾಗಿದ್ದರು. ತುಂಬಾ ದಪ್ಪಗಿದ್ದರು. ಅವರು ನಾನು ಜೊತೆಯಲ್ಲಿ ಹೋಗುತ್ತಿರುವುದನ್ನು ನೋಡಿದವರು ಅಪ್ಪ ಮಗಳು ಎಂದು ತಿಳಿದುಕೊಳ್ಳುತ್ತಿದ್ದರು. ನಾನು ತುಂಬಾ ಸಣ್ಣಗಿದ್ದೆ. ಆಗ ಅವರು ನನ್ನನ್ನು ನೋಡಿ, ಇನ್ನು ಮುಂದೆ ನೀನು ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ದಪ್ಪಗಾಗು ಎಂದು ಹೇಳುತ್ತಿದ್ದರು. ನಾನು ಅವರತ್ತಿರ ಹೀಗೆ ಮಾತನಾಡುತ್ತಾ, ನೀವು ಯಾಕೆ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಬಾರದು ಎಂದು ಕೇಳಿದೆ. ಆಗ ಅವರು ಕೋಪ ಮಾಡಿಕೊಂಡು ಕೂಗಾಡಿದರು. ಅವರ ಧ್ವನಿ ಎಷ್ಟು ಜೋರಾಗಿತ್ತು ಎಂದರೆ ನಾನು ನಡುಗಿ ಹೋದೆ. ನಂತರ ಅವರು ನನಗೆ ಹೇಳಿದರು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡಿಕೋ. ನನ್ನ ಸಣ್ಣ ದಪ್ಪ ವಿಷಯಕ್ಕೆ ನೀನು ಬರಬೇಡ. ನಿಮ್ಮಂತ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದ್ರೆ ತಲೆ ಮೇಲೆ ಬಂದು ಕೂತ್ಕೋತೀರಾ. ನಾನು ನಿನ್ನನ್ನ ಎಲ್ಲಾ ರೀತಿಯಿಂದಲೂ ನೋಡಿಕೊಂಡು ಸಾಕ್ತಾ ಇದ್ದೀನಿ. ಆಗಿದ್ದ ಮೇಲೆ ನೀನು ನನ್ನ ದಪ್ಪಗಿರುವ ಬಗ್ಗೆ ಆಡಿಕೊಳ್ಳುವುದು ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಆಗ ನಾನು ನಿಜವಾಗಿಯೂ ನಿಮ್ಮನ್ನು ಆಡಿಕೊಳ್ಳುತ್ತಿರಲಿಲ್ಲ ಎಂದು ಹೇಳಿದೆ. ಆದರೆ ಅವರು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಕೋಪಗೊಂಡು ತಲೆ ಕೆಡಿಸಿಕೊಳ್ಳುತ್ತಾರೆ ಎಂದುಕೊಂಡಿರಲಿಲ್ಲ. ಅವತ್ತಿನಿಂದ ಅವರು ನನಗೆ ಪ್ರತಿದಿನ ಯಾವುದಾದರೂ ಒಂದು ವಿಷಯ ತೆಗೆದುಕೊಂಡು ಬೈಯುತ್ತಿದ್ದರು. ಅವರು ಹೊರಗಡೆ ಹೋಗಿ ಮನೆಗೆ ವಾಪಸ್ ಬರುವಾಗ ನನಗೆ ಪ್ರತಿದಿನ ಏನನ್ನಾದರೂ ತಿಂಡಿ ತಿನಿಸುಗಳನ್ನು ನಾನು ತಿಂದು ದಪ್ಪವಾಗಲಿ ಎಂದು ತರುತ್ತಿದ್ದರು. ಒಮ್ಮೊಮ್ಮೆ ಬೇಕರಿ ತಿಂಡಿಗಳು, ಮತ್ತೊಮ್ಮೆ ಡೈರಿ ಪ್ರಾಡಕ್ಟ್ಸ್ಗಳು, ಇನ್ನು ಕೆಲವು ಸಲ ಎಣ್ಣೆಯಲ್ಲಿ ಕರಿದ ತಿಂಡಿಯನ್ನು ತರುತ್ತಿದ್ದರು. ನನಗೆ ಇವುಗಳನ್ನು ಹೆಚ್ಚಾಗಿ ತಿನ್ನುವ ಅಭ್ಯಾಸ ಇರಲಿಲ್ಲ. ನಾನು ತಿನ್ನಲು ಶುರು ಮಾಡಿದ ನಂತರ ನನ್ನ ಹೊಟ್ಟೆ ಕೆಟ್ಟಿತು. ಆದರೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳುತ್ತಿದ್ದರು, ನೀನು ಏನನ್ನಾದರೂ ತಿನ್ನಬೇಕು ಅಂದರೆ ಇದನ್ನೇ ತಿನ್ನಬೇಕು, ಬೇರೆ ಯಾವುದನ್ನು ತಿನ್ನಬಾರದು ಎಂದು. ನಾನು ಅವುಗಳನ್ನು ತಿಂದು ತಿಂದು ನನ್ನ ತೂಕ ಕೂಡ ಹೆಚ್ಚಿತು. ಆಗ ನಾನು ನೋಡಲು ದಪ್ಪವಾಗಿ ವಿಚಿತ್ರವಾಗಿ ಕಾಣುತ್ತಿದ್ದೆ. ನೋಡಿದವರೆಲ್ಲ ನನಗೆ ಹೇಳುತ್ತಿದ್ದರು, ಮದುವೆಯಾದ ನಂತರ ತುಂಬಾ ದಪ್ಪ ಆಗಿದ್ದೀಯಾ, ಮದುವೆಗೂ ಮುಂಚೆ ನೀನು ಎಷ್ಟು ಸುಂದರವಾಗಿ ಇದ್ದೆ, ಅದು ಹೇಗೆ ಇಷ್ಟು ಬೇಗ ನಿನ್ನ ತೂಕ ಹೆಚ್ಚಾಯಿತು. ಆದರೆ ಇದು ನನಗೆ ತುಂಬಾ ಹಿಂಸೆ ಆಗುತ್ತಿತ್ತು. ಆ ಮನೆಯಲ್ಲಿ ನಾನು ಚಿತ್ರಹಿಂಸೆ ಅನುಭವಿಸುತ್ತಿದ್ದೆ. ಇದರ ಬಗ್ಗೆ ನಾನು ಯಾರಿಗೂ ಹೇಳುತ್ತಿರಲಿಲ್ಲ. ಅವನು ನನಗೆ ತುಂಬಾ ಹೊಡೆಯುತ್ತಿದ್ದ. ಮನೆಯಲ್ಲಿ ಬಾಯಿಗೆ ಬಂದ ಹಾಗೆ ಬೈದು ಅವಮಾನಿಸುತ್ತಿದ್ದ. ನನ್ನ ತಂದೆ ತಾಯಿಗೂ ಸಹ ಬೈಯುತ್ತಿದ್ದ. ಅತ್ತೆ ಮಾವ ಅಂತಾನೂ ನೋಡದೆ ಅವರಿಗೆ ಸ್ವಲ್ಪನೂ ಗೌರವ ಕೊಡುತ್ತಿರಲಿಲ್ಲ. ಬರ್ತಾ ಬರ್ತಾ ಮನೆ ಖರ್ಚಿಗೆ ಕೊಡ್ತಿದ್ದ ಹಣನೂ ಸಹ ಕೊಡ್ತಿರಲಿಲ್ಲ. ನಾನು ಏನಾದರೂ ಖರ್ಚಿಗೆ ಹಣ ಕೇಳಿದರೆ, ನಿನ್ನ ಖರ್ಚಿಗೆ ನೀನೇ ದುಡಿದು ಸಂಪಾದಿಸಿಕೋ, ನಾನು ನಿನ್ನ ಖರ್ಚಿಗಾಗಿ ಹಣ ಕೊಡುವುದಕ್ಕೆ ಆಗೋದಿಲ್ಲ, ದುಡ್ಡು ಬೇಕು ಅಂದ್ರೆ ಯಾವುದಾದ್ರೂ ಕೆಲಸ ಹುಡುಕು ಅಂತ ಹೇಳ್ತಿದ್ರು. ಪ್ರತಿದಿನ ಮನೆಯಲ್ಲಿ ಖರ್ಚಿನ ವಿಷಯಕ್ಕೆ ಜಗಳ ಆಗುತ್ತಿತ್ತು. ನಾನು ಇದನ್ನು ನೋಡಲಾರದೆ ಕೆಲಸ ಹುಡುಕುವುದಕ್ಕೆ ಶುರು ಮಾಡಿದೆ. ಆಗ ನನಗೆ ಒಂದು ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಕೆಲಸ ಸಿಕ್ಕಿತು. ನನ್ನ ಮನಸ್ಥಿತಿ ಎಷ್ಟು ಕೆಟ್ಟು ಹೋಗಿತ್ತೆಂದರೆ ಒಮ್ಮೊಮ್ಮೆ ಹಾಸ್ಟೆಲ್ನಲ್ಲಿ ಮಕ್ಕಳ ಮುಂದೆ ಅಳುತ್ತಿದ್ದೆ. ಆಗ ಅವರು ನನ್ನನ್ನು ಏನಾಯ್ತು ಎಂದು ಕೇಳುತ್ತಿದ್ದರು. ನಾನು ಅವರ ಬಳಿ ನನ್ನ ಮನೆಯ ಪರಿಸ್ಥಿತಿ ಹಾಗೂ ಗಂಡನ ಬಗ್ಗೆ ಹೇಳಿದಾಗ ಅವರು ಆಶ್ಚರ್ಯಚಕಿತರಾದರು. ನನ್ನ ದುಃಖವನ್ನು ಹೇಳಿಕೊಳ್ಳಲು ನನ್ನ ಬಳಿ ನನ್ನವರು ಅಂತ ಯಾರೂ ಇರಲಿಲ್ಲ. ಒಂದು ವೇಳೆ ನಾನು ನನ್ನ ಹೆಂಡತಿಗೆ ಹೊಡೆಯದೆ ಹೋದರೆ ಅವಳು ಸರಿಯಾದ ದಾರಿಯಲ್ಲಿ ನಡೆಯಲಾರಳು ಎಂಬುದು ಅವರ ಮಾತಾಗಿತ್ತು. ಹೊಡೆಯದಿದ್ದರೆ ಅವಳು ನನ್ನ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ. ಆದ್ದರಿಂದ ನನ್ನ ಗಂಡ ಯಾವುದೋ ಒಂದು ಕಾರಣವನ್ನು ಹುಡುಕಿಕೊಂಡು ಹೊಡೆಯುತ್ತಿದ್ದ. ನನ್ನ ಗಂಡನ ಫ್ರೆಂಡ್ಸ್ ಮತ್ತು ಸಂಬಂಧಿಕರ ಮುಂದೆ ಯಾವಾಗಲೂ ನನ್ನ ಮರ್ಯಾದೆ ತೆಗೆಯುತ್ತಿದ್ದ.
ನನಗೆ ಇಲ್ಲಿಯವರೆಗೂ ಮಕ್ಕಳಾಗಿರಲಿಲ್ಲ. ಈ ವಿಷಯದಲ್ಲಿ ನನಗೆ ತುಂಬ ಚಿಂತೆಯಿತು. ಯಾಕೆಂದರೆ ನಾನು ನನ್ನ ಪರಿಸ್ಥಿತಿಯನ್ನು ಯಾರಿಗೂ ಹೇಳುವ ಹಾಗಿರಲಿಲ್ಲ. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ನಮ್ಮ ಸಂಸಾರ ತುಂಬ ಸುಖಮಯವಾಗಿದೆ. ಹೀಗೆ ಎಲ್ಲರಿಗೂ ಸುಳ್ಳು ಹೇಳಿ ನನಗೆ ಸಾಕಾಗೋಗಿತ್ತು. ಒಂದು ಕಡೆ ನನ್ನ ತಂದೆ ತಾಯಿ ನನ್ನ ಮದುವೆಯನ್ನು ಇಂತಹ ಮನುಷ್ಯನೊಂದಿಗೆ ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಅದರ ಪಶ್ಚಾತ್ತಾಪ ಅವರಿಗೆ ಈಗ ಇದೆ. ಆದರೂ ನಾನು ಅವರು ಬಂದಾಗ ಅವರ ಬಳಿ ಏನನ್ನು ಹೇಳಿಕೊಳ್ಳುವುದಿಲ್ಲ. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಅವರ ಮುಂದೆ ನಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಅವರು ಮನೆಗೆ ಬಂದಾಗೆಲ್ಲ ನನ್ನ ಗಂಡನ ಬೇಕು ಬೇಡಗಳ ಬಗ್ಗೆ ವಿಚಾರಿಸುತ್ತಿದ್ದೆ. ಅವರು ಏನನ್ನು ಹೇಳುತ್ತಿದ್ದರೋ ಅದನ್ನೇ ಮಾಡ್ತಿದ್ದೆ. ಅವರ ಮಾತುಗಳನ್ನೆಲ್ಲ ಕೇಳುತ್ತಿದ್ದೆ. ನಾನು ಅವರಂತೆ ನಡೆದುಕೊಂಡರೂ ನನ್ನ ಮೇಲೆ ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತಿದ್ದರು. ಒಂದೊಂದ್ಸಲ ಅವರ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ನನಗೆ ಅನಿಸುತ್ತಿತ್ತು. ಯಾರದೋ ಬೇರೆಯವರ ಮೇಲಿನ ಸಿಟ್ಟನ್ನು ನನ್ನ ಮೇಲೆ ತೋರಿಸುತ್ತಾರೆ ಎಂದು ನನಗೆ ಆಗಾಗ ಅನಿಸ್ತಿತ್ತು. ಯಾಕಂದ್ರೆ ನನ್ನ ಮೇಲೆ ಕೋಪ ಮಾಡಿಕೊಂಡ ನಂತರ ಅವರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ರು. ಅವರ ಜೊತೆ ನಗ್ತಾ ನಗ್ತಾ ಸುತ್ತಾಡಿ ಮಜಾ ಮಾಡಿಕೊಂಡು ಕಾಮಿಡಿ ಕೂಡ ಮಾಡ್ತಿದ್ರು. ಅವರ ಫ್ರೆಂಡ್ಸ್ ಕೂಡ ನಮ್ಮ ಮನೆಗೆ ಆಗಾಗ ಬರುತ್ತಿದ್ದರು. ಅವರ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಾಗ ಇಡೀ ದಿನ ನಾನು ಅವರುಗಳು ಕೇಳಿದ್ದನ್ನು ಮಾಡಿಕೊಡುವುದರಲ್ಲಿ ಕಳೆಯುತ್ತಿದ್ದೆ. ನಾನು ಏನು ಮಾತಾಡದೆ ಸುಮ್ಮನೆ ಇದ್ದುಕೊಂಡೇ ಅಡುಗೆ ಮಾಡ್ತಿದ್ದೆ. ಏಕೆಂದರೆ ಇದರಿಂದಾದರೂ ಅವರಿಗೆ ಖುಷಿ ಆಗಲಿ ಅಂತ. ಆದರೆ ನಾನು ಯಾವ ರೀತಿ ಇದ್ರೂ ಅವರ ಮನಸ್ಸಿಗೆ ಖುಷಿಯಾಗ್ತಿರ್ಲಿಲ್ಲ. ನನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಯಾವುದೋ ಜನ್ಮದ ಶಾಪವಿರಬೇಕು ಅನಿಸುತ್ತಿದೆ. ಯಾಕಂದ್ರೆ ನನ್ನ ಸಂಸಾರದ ಸಮಸ್ಯೆ ಬಗೆಹರಿಯುವಂತೆ ಕಾಣುತ್ತಿರಲಿಲ್ಲ. ನನ್ನ ಗಂಡ ಕೆಲಸ ಮಾಡುತ್ತಿದ್ದ ಆಫೀಸಿನಲ್ಲಿ ಸಂಬಳಕ್ಕಿಂತ ಲಂಚವನ್ನು ಹೆಚ್ಚಾಗಿ ಪಡೆಯುತ್ತಿದ್ದ. ಹೊಸ ಹೊಸ ಕಾರು, ಬೆಲೆ ಬಾಳುವ ಮೊಬೈಲ್ಗಳನ್ನು ಆಗಾಗ ಖರೀದಿಸಿ ಬದಲಾಯಿಸುತ್ತಿದ್ದರು. ಮತ್ತು ದಪ್ಪ ದಪ್ಪ ಕತ್ತಿಗೆ ಚೈನ್ ಮತ್ತು ಉಂಗುರ ಬ್ರೇಸ್ಲೆಟ್ಗಳನ್ನು ಮಾಡಿಸುತ್ತಿದ್ದರು. ಆದರೆ ಇವೆಲ್ಲವನ್ನು ತಮಗಾಗಿ ಮಾತ್ರ ಮಾಡಿಕೊಳ್ಳುತ್ತಿದ್ದರು. ಇಷ್ಟೆಲ್ಲ ಮಾಡುತ್ತಿದ್ದರೂ ನನ್ನ ಹಾಗೂ ಮನೆಯ ಖರ್ಚಿನ ಬಗ್ಗೆ ಅವರಿಗೆ ಗಮನ ಇರಲಿಲ್ಲ. ನನ್ನ ಎಲ್ಲ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಒಂದು ದಿನ ಹೀಗೆ ಮನೆಯಲ್ಲಿ ಜಗಳ ಹೆಚ್ಚಾಯಿತು. ಅಕ್ಕಪಕ್ಕದವರೆಲ್ಲ ಕದ್ದು ಕೇಳಿಸಿಕೊಳ್ಳುವಷ್ಟು ದೊಡ್ಡದಾಗಿ ಜಗಳವಾಯಿತು. ಅಂದು ಅವರು ನನಗೆ ನಾನ್ ವೆಜ್ ಅಡುಗೆ ಮಾಡಲು ಹೇಳಿದ್ದರು. ನನ್ನ ಬಳಿ ಹೆಚ್ಚು ಹಣವಿಲ್ಲದಿದ್ದರಿಂದ ನಾನು ತರಕಾರಿ ಸಾರನ್ನು ಮಾಡಿದ್ದೆ. ಆಗ ಅವರು, ನಾನು ನಿನಗೆ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಹೇಳಿದ್ದೆ, ಆದರೆ ನೀನು ಈ ಸಾಂಬಾರ್ ಮಾಡಿದ್ಯಾ. ನನ್ನ ಬಳಿ ಹೆಚ್ಚು ಹಣವಿರಲಿಲ್ಲ, ಅದಕ್ಕಾಗಿ ನಾನು ಇದನ್ನು ಮಾಡಬೇಕಾಯಿತು. ನಾನು ಕೆಲಸಕ್ಕೆ ಸೇರಿ 20 ದಿನವಾಗಿದೆ, ನನಗೆ ಸಂಬಳ ಕೂಡ ಆಗಿರಲಿಲ್ಲ ಎಂದೆ. ಆಗ ಅವರು ನನಗೆ ಹೊಡೆದರು. ನಾನು ಕೆಳಗೆ ಬಿದ್ದೆ. ಅವರು ಹೇಳಿದರು, ನನಗೆ ನಿನ್ನ ಜೊತೆ ಜೀವನ ಮಾಡಲು ಇಷ್ಟ ಇಲ್ಲ. ನನಗೆ ನೀನು ಇಷ್ಟವಾಗುತ್ತಿಲ್ಲ. ಇಲ್ಲಿಯವರೆಗೆ ನೀನು ನನ್ನ ಪ್ರೀತಿ ಮನಸ್ಸು ಯಾವುದನ್ನು ಗೆದ್ದಿಲ್ಲ. ಇಂದು ಅವರು ತುಂಬಾ ಜೋರಾಗಿ ಸಿಟ್ಟಿನಿಂದ ಕೂಗಾಡ್ತಿದ್ರು. ನನಗಂತೂ ಈ ವಿಷಯ ಅಡುಗೆಯಿಂದ ಶುರುವಾಗಿ ಎಲ್ಲೆಲ್ಲಿಗೆ ಹೋಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಮರುದಿನ ಅವರು ಆಫೀಸಿನಿಂದ ಬರಬೇಕಾದರೆ ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಗ ಸುಮಾರು ರಾತ್ರಿ 11 ಗಂಟೆ ಆಗಿತ್ತು. ಅವರ ಕೆಲಸ 6 ಗಂಟೆಗೆ ಮುಗಿದರೂ ಅವರ ಫ್ರೆಂಡ್ಸ್ ಜೊತೆ ಸುತ್ತಾಡಿಕೊಂಡು ಅವರು ದಿನ ಲೇಟಾಗಿ ಬರ್ತಿದ್ರು. ಆ ದಿನ ಅವರು ಡ್ರಿಂಕ್ಸ್ ಸಹ ಮಾಡಿದ್ದರು. ಆಕ್ಸಿಡೆಂಟ್ ಆದ ಜಾಗದಲ್ಲಿದ್ದ ಜನರು ಆಸ್ಪತ್ರೆಗೆ ಸೇರಿಸಿದ್ದರು. ನನಗೆ ಆಸ್ಪತ್ರೆಯಿಂದ ಕರೆ ಬಂತು. ತಕ್ಷಣ ನಾನು ಹೊರಟು ಆಸ್ಪತ್ರೆಗೆ ಹೋದೆ. ಆಕ್ಸಿಡೆಂಟ್ನಿಂದ ಅವರಿಗೆ ತುಂಬಾ ಪೆಟ್ಟಾಗಿತ್ತು. ಕಾರಿನ ಮುಂದಿನ ಭಾಗ ಕೂಡ ಜಜ್ಜಿ ಹೋಗಿತ್ತು. ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಹೆಚ್ಚು ರಕ್ತಸ್ರಾವ ಆಗುತ್ತಿತ್ತು. ನಾನು ಅದನ್ನು ನೋಡಿದ ತಕ್ಷಣ ಅಲ್ಲಿಯೇ ಮೂರ್ಛೆ ಹೋದೆ. ನಂತರ ನನ್ನ ಗಂಡನನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಅವರ ತಲೆ ಮತ್ತು ಬಾಯಿಗೆ ಹೊಲಿಗೆ ಹಾಕಿದ್ದರು. ನನ್ನನ್ನು ಅಲ್ಲೇ ಪಕ್ಕದಲ್ಲಿ ಒಂದು ವಾರ್ಡ್ನಲ್ಲಿ ಮಲಗಿಸಿದ್ದರು. ನನಗೆ ಎಚ್ಚರವಾದಾಗ ಗಾಬರಿಯಿಂದ ಅವರಿದ್ದ ವಾರ್ಡ್ ಕಡೆ ಓಡಿ ಹೋದೆ. ಆದರೆ ಅವರನ್ನು ನೋಡಿದಾಗ ಮನಸ್ಸಿಗೆ ದುಃಖ ಆಯಿತು. ಏಕೆಂದರೆ ಅವರ ಬಾಯಿಗೆ ತುಂಬಾ ಪೆಟ್ಟು ಬಿದ್ದಿದ್ದರಿಂದ ಬಾಯಿ ಸುತ್ತ ಹೊಲಿಗೆ ಹಾಕಿದ್ದರು. ಅವರಿಗೆ 3-4 ಹಲ್ಲುಗಳು ಸಹ ಮುರಿದು ಹೋಗಿದ್ದವು. ಆಗ ಡಾಕ್ಟರ್ ಹೇಳಿದರು, ಅವರ ತಲೆಗೆ ಪೆಟ್ಟು ಬಿದ್ದ ಕಾರಣ ಹೆಚ್ಚು ರಕ್ತಸ್ರಾವವಾಗಿದೆ. 3-4 ದಿನದ ನಂತರ ಇವರನ್ನು ಡಿಸ್ಚಾರ್ಜ್ ಮಾಡುತ್ತೇನೆ. ಆದರೆ ಅವರಿಗೆ 6 ತಿಂಗಳ ರೆಸ್ಟ್ ಬೇಕಾಗಿದೆ. ಅವರಿಗೆ ಸರಿಯಾದ ಸಮಯಕ್ಕೆ ಮಾತ್ರೆ ಟ್ಯಾಬ್ಲೆಟ್ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದರು. 4 ದಿನ ಕಳೆಯುತ್ತಿದ್ದಂತೆ ನಾವು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಬಂದೆವು. ನಾನು ಅವರನ್ನು ತುಂಬಾ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದೆ. ಅವರಿಗೆ ಎದ್ದು ನಡೆದಾಡಲು ಸಹ ಆಗುತ್ತಿರಲಿಲ್ಲ. ಆದರೂ ಅವರು ಮಾಡಿದ ತಪ್ಪಿಗಾಗಿ ಅವರಿಗೆ ಯಾವ ಪಶ್ಚಾತ್ತಾಪ ಇರುತ್ತಿರಲಿಲ್ಲ. ನನಗೂ ಇದೆಲ್ಲದರಿಂದ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಆದರೆ ಇವರು ನನಗೆ ಎಷ್ಟೇ ನೋವು ಹಿಂಸೆ ಕೊಟ್ಟರೂ ಈ ರೀತಿ ಇವರಿಗೆ ಆಗಲಿ ಎಂದು ನಾನು ಎಂದೂ ಬಯಸಿರಲಿಲ್ಲ. ಏಕೆಂದರೆ ಅವರು ನನ್ನ ಪತಿಯಾಗಿದ್ದರು. ಯಾವ ಹೆಂಡತಿಯೂ ತನ್ನ ಗಂಡನಿಗೆ ಹೀಗೆ ಆಗಲಿ ಎಂದು ಬಯಸುವುದಿಲ್ಲ. ಈಗ ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ.
ಈಗ ನಾನು ಹೊರಗಡೆ ಕೆಲಸದ ಜೊತೆಗೆ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಮತ್ತು ನನ್ನ ಗಂಡನನ್ನು ಸಹ ನೋಡಿಕೊಳ್ಳುತ್ತಿದ್ದೆ. ಈಗ ಅವರ ಮನಸ್ಸು ಅತ್ತಿತ್ತ ತಿರುಗುತ್ತಿತ್ತು. ಏಕೆಂದರೆ ನಾನು ಇವಳಿಗೆ ಎಷ್ಟು ಕಷ್ಟ ಕೊಟ್ಟರೂ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಎಂದು ಅವರು ಮನಸ್ಸಿನಲ್ಲಿ ಕೊರಗುತ್ತಿರುವುದು ನನಗೆ ಅರ್ಥವಾಗುತ್ತಿತ್ತು. ಒಂದು ದಿನ ನನ್ನ ಗಂಡ ತಮ್ಮ ಕೈಗಳಿಂದ ಸನ್ನೆ ಮಾಡಿ ತೋರಿಸುತ್ತಿದ್ದರು. ಅವರು ಏನು ಹೇಳುತ್ತಿದ್ದಾರೆ ಎಂದು ನನಗೆ ಸ್ವಲ್ಪ ಅರ್ಥವಾಗಲಿಲ್ಲ. ಅವರು ತಮ್ಮ ಕೈಬೆರಳುಗಳಿಂದ ಸನ್ನೆ ಮಾಡುತ್ತಿದ್ದರು. ಆಗ ನಾನು ಅವರಿಗೆ ಬಾತ್ರೂಮ್ಗೆ ಹೋಗಬೇಕೆಂದು ಹೇಳುತ್ತಿದ್ದಾರೆ ಅಂದುಕೊಂಡು ಅಥವಾ ಹಸಿವಾಗಿರಬೇಕು ಎಂದುಕೊಂಡು ಅವರನ್ನು ಕೇಳುತ್ತಿದ್ದೆ. ಆದರೆ ಅವರು ಅದ್ಯಾವುದೂ ಅಲ್ಲ ಎನ್ನುತ್ತಿದ್ದರು. ಆದರೂ ಅವರ ಮನಸ್ಸು ಪದೇ ಪದೇ ಅವರು ಸ್ಟಡಿ ರೂಮ್ ಕಡೆಗೆ ನೋಡುತ್ತಿದ್ದರು. ನಾನು ಅವರನ್ನು ಕೇಳಿದೆ, ಯಾಕೆ ಯಾವಾಗಲೂ ಸ್ಟಡಿ ರೂಮ್ ಕಡೆ ನೋಡುತ್ತಿರುತ್ತೀರಿ? ಅಲ್ಲಿ ಏನಾದರೂ ನೋಡಬೇಕಾ ಎಂದು ಕೇಳಿದೆ. ಅವರು ಆಗ ನನಗೆ ಸನ್ನೆ ಮಾಡಿ ತೋರಿಸಿ ತಿರಸ್ಕರಿಸಿದ್ದರು. ನಾನು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಎಲ್ಲವನ್ನು ನಿಭಾಯಿಸುವುದು ಕಷ್ಟವಾಗುತ್ತಿತ್ತು. ಆದ್ದರಿಂದ ನಾನು ಒಬ್ಬಳು ಕೆಲಸದಾಳನ್ನು ಇಟ್ಟುಕೊಂಡೆ. ಏಕೆಂದರೆ ನಾನು ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇರಲು ಆಗುತ್ತಿರಲಿಲ್ಲ. ನಾನು ಕೆಲಸವನ್ನು ಬಿಡಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ನಾನು ಕೆಲಸ ಬಿಟ್ಟರೆ ಮನೆ ಖರ್ಚು ನಡೆಸಲು ತುಂಬಾ ಕಷ್ಟವಾಗುತ್ತದೆ. ಇವರನ್ನು ನೋಡಿಕೊಳ್ಳುವುದರ ಜೊತೆಗೆ ಕೆಲಸದ ಅನಿವಾರ್ಯವೂ ಇತ್ತು. ಆದ್ದರಿಂದ ನಾನು ಕೆಲಸದಾಳನ್ನು ಇಟ್ಟುಕೊಂಡೆ. ನನ್ನ ಗಂಡ ಆಫೀಸಿನಲ್ಲಿ ಲಂಚ ಪಡೆಯುತ್ತಿದ್ದು ತಿಳಿಯುತ್ತಿದ್ದ ಹಾಗೆ ಅವರ ಲೆಕ್ಕಾಚಾರವನ್ನು ಎಲ್ಲ ಚುಪ್ತ ಮಾಡಿದ್ರು. ಇಲ್ಲಿಯವರೆಗೆ ಅವರಿಗೆ ಬರಬೇಕಿದ್ದ ಸಂಬಳ ಮತ್ತು ಫಂಡ್ ಮಾತ್ರ ಅವರಿಗೆ ಸಿಗಬೇಕಿತ್ತು. ಆ ಹಣ ಸಿಗಲು ಇನ್ನು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದರು. ನಾನು ಹಣದ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ಅವರ ಆಫೀಸ್ಗೆ ಫೋನ್ ಮಾಡಿದೆ. ಅವರು ಏನೋ ಒಂದು ಕಾರಣ ಹೇಳಿ ಮುಂದೆ ಹಾಕುತ್ತಿದ್ದರು. ನನ್ನ ಗಂಡನನ್ನು ನೋಡಿದರೆ ಕೆಲವು ಜನ ಹೆದರುತ್ತಿದ್ದರು ಮತ್ತು ಅವರಿಗೆ ತುಂಬಾ ಜನರ ಪರಿಚಯವಿತ್ತು. ಅವರು ಮಾಡುತ್ತಿದ್ದ ಕೆಲಸವೇನೆಂದರೆ ನನ್ನ ಗಂಡನ ಸಹಿಯ ಹೊರತು ಅವರ ಆಫೀಸ್ನಲ್ಲಿ ಯಾವ ಫೈಲ್ ಸಹ ಮುಂದೆ ಹೋಗುತ್ತಿರಲಿಲ್ಲ. ಇದಕ್ಕಾಗಿ ಅವರು ಲಂಚವನ್ನು ಪಡೆಯುತ್ತಿದ್ದರು. ಅವರ ಸಂಬಂಧಿಕರು ಸಹ ಈ ಲಂಚದ ಹಣಕ್ಕಾಗಿ ಮೊದಲು ಅವರ ಹಿಂದೆ ಮುಂದೆ ಸುತ್ತಿದ್ದರು. ಅವರೆಲ್ಲ ನನ್ನ ಗಂಡನ ಕೆಟ್ಟ ಸಮಯ ಬಂದಂತೆ ಅವರ ಕೈ ಬಿಟ್ಟರು. ಈಗ ಅವರಿಗೆ ಅರ್ಥವಾಗಿತ್ತು, ಪರಿಸ್ಥಿತಿ ಕೆಟ್ಟಾಗ ಬೇರೆ ಯಾರೂ ಆಗುವುದಿಲ್ಲ, ನನ್ನ ಹೆಂಡತಿಯೇ ನನಗೆ ಆಸರೆಯಾದಳು ಎಂದು ಯೋಚಿಸುತ್ತಿದ್ದರು. ಮತ್ತೆ ಅಳುತ್ತಿದ್ದರು. ಅದನ್ನು ನೋಡಿ ನನಗೂ ಸಹ ಬೇಜಾರಾಗುತ್ತಿತ್ತು. ಈಗ ನಾವು ಮದುವೆಯಾಗಿ 4 ವರ್ಷ ಕಳೆದಿದ್ದವು. ಈ 4 ವರ್ಷದಲ್ಲಿ ನಾವಿಬ್ಬರು ಒಂದು ದಿನವೂ ನೆಮ್ಮದಿಯಾಗಿ ಇರಲಿಲ್ಲ. ನನ್ನನ್ನು ನೆಮ್ಮದಿಯಾಗಿರಲು ಸಹ ಅವರು ಬಿಟ್ಟಿರಲಿಲ್ಲ. ಪ್ರತಿದಿನ ನನಗೆ ತುಂಬಾ ಕೆಟ್ಟ ಕೋಪ ಬರುತ್ತಿತ್ತು. ಅವರು ನನಗೆ ತುಂಬಾ ನೋವನ್ನು ನೀಡಿದ್ದರು. ಆದರೆ ನಾನು ಅವರ ತಪ್ಪನ್ನು ಕ್ಷಮಿಸಿದೆ. ಒಮ್ಮೊಮ್ಮೆ ನನಗೆ ಅನಿಸುತ್ತಿತ್ತು, ಅವರು ಮಾಡಿದ ಪಾಪಕ್ಕೆ ಈ ಶಿಕ್ಷೆ ದೊರೆಯಿತೆಂದು. ಒಂದು ದಿನ ನಾನು ಸ್ಟಡಿ ರೂಮ್ ಒಳಗೆ ಹೋದೆ. ಏನಾದರೂ ಇರಬಹುದೇನೋ, ಅದಕ್ಕೆ ಅವರು ನನಗೆ ಸನ್ನೆ ಮಾಡಿ ಹೇಳುತ್ತಿದ್ದಾರೆ ಎಂದು. ಆದರೆ ಅವರು ಅಷ್ಟು ಹೊತ್ತು ಯೋಚಿಸುವ ಯಾವುದೇ ವಸ್ತು ನನಗೆ ಕಾಣಲಿಲ್ಲ. ಆದರೆ ನನಗೆ ಅನಿಸಿದ್ದು, ಇವರು ಯಾವಾಗಲೂ ಈ ಕಡೆ ಸನ್ನೆ ಮಾಡಿ ತೋರಿಸುತ್ತಿದ್ದಾರೆ ಎಂದರೆ ಏನೋ ರಹಸ್ಯವಿರಬೇಕು ಎಂದುಕೊಂಡೆ. ಆಗ ನನ್ನ ತಲೆಗೆ ಹೊಳೆದದ್ದು, ಇದನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು. ಆದರೆ ಹೇಗೆ ಎಂದು ನನ್ನ ತಲೆಗೆ ಹೊಳೆಯುತ್ತಿರಲಿಲ್ಲ. ಒಂದು ದಿನ ಅವರ ಸಂಬಂಧಿಕರ ಹುಡುಗಿ ನಮ್ಮ ಮನೆಗೆ ಬಂದಳು. ಆದರೆ ಇಲ್ಲಿಯವರೆಗೂ ನಾನು ಒಂದು ಸಲನೂ ಅವಳನ್ನು ಭೇಟಿಯಾಗಿರಲಿಲ್ಲ. ಆದರೆ ಅವಳ ಮಾತು ಸ್ವಲ್ಪ ವಿಚಿತ್ರವಾಗಿತ್ತು. ಅವಳು ನನ್ನನ್ನು ಕೇಳಿದಳು, ನಿನ್ನ ಗಂಡನ ಸಂಬಳ ನಿನಗೆ ಸಿಕ್ಕಿತೆ ಎಂದು. ಆದರೆ ನಾನು ಹೇಳಿದೆ, ನಾನು ಪ್ರತಿದಿನ ಅವರ ಆಫೀಸ್ಗೆ ಕಾಲ್ ಮಾಡುತ್ತೇನೆ. ಆದರೆ ಅವರು ಏನೋ ಒಂದು ಹೇಳಿ ಮುಂದೆ ಹಾಕುತ್ತಾರೆ ಎಂದು. ಆದರೆ ಯಾವಾಗ ಬರುತ್ತದೆ ಗೊತ್ತಿಲ್ಲ. ಅಂದಾಗ ಅವಳು, ನೀನು ಎಲ್ಲ ಹಣ ತೆಗೆದುಕೊಂಡು ಏನು ಮಾಡುತ್ತೀಯಾ ಎಂದಾಗ ನಾನು ನನ್ನ ಗಂಡನಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿ ಅವರು ಮೊದಲಿನಂತಾಗಬೇಕು, ಅದಕ್ಕಾಗಿ ನನಗೆ ಹಣ ಬೇಕಾಗಿದೆ. ಅಂದ ಹಾಗೆ ನಿನ್ನ ಗಂಡ ಇನ್ನೊಂದು ಮದುವೆಯನ್ನು ಆಗಿಲ್ಲ ಅಲ್ವಾ? ಅದು ನನಗೆ ಗೊತ್ತಿಲ್ಲ. ಆದರೆ ಅವರು ನನಗೆ ಮನೆಯ ಖರ್ಚಿಗೂ ಹಣ ಕೊಡುತ್ತಿರಲಿಲ್ಲ. ಹಾಗಾದರೆ ಅವರು ಇನ್ನೊಂದು ಮದುವೆ ಖಂಡಿತ ಆಗಿರಬೇಕು. ಆಗ ನಾನು ಹೇಳಿದೆ, ಆ ರೀತಿ ಏನಾದರೂ ಇದ್ದರೆ ಆ ಹೆಂಗಸು ಇಲ್ಲಿಯವರೆಗೆ ಯಾಕೆ ನಮ್ಮ ಮನೆಗೆ ಬರಲಿಲ್ಲ? ಅವಳು ಬರಬೇಕಿತ್ತಲ್ಲವೇ? ಆದರೆ ನನ್ನ ಗಂಡ ಎಂದೂ ಈ ವಿಷಯದ ಬಗ್ಗೆ ನನಗೆ ಹೇಳಿರಲಿಲ್ಲ ಎಂದಾಗ ಅವಳು, ನಿನಗೆ ಗೊತ್ತಾಗದ ಹಾಗೆ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ, ಅದು ನನಗೆ ಗೊತ್ತಿಲ್ಲ. ಹಾಗಿದ್ರೆ ಇವರು ದುಡಿದ ಎಲ್ಲ ಹಣ ನಿನ್ನ ಹತ್ರ ಇದೆ. ನಿನ್ನ ಗಂಡ ತುಂಬಾ ಜನರ ಹತ್ತಿರ ಲಕ್ಷ ಲಕ್ಷ ಹಣ ಲಂಚವನ್ನು ಪಡೆದಿದ್ದ. ಎಲ್ಲವನ್ನು ನಿನಗೆ ಖರ್ಚು ಮಾಡಿರಬೇಕು, ನಿನಗೆ ಎಲ್ಲವನ್ನು ಕೊಟ್ಟಿರಬೇಕು. ಆದರೆ ಅವಳ ಮಾತು ಕೇಳಿ ನನಗೆ ತುಂಬಾ ಕೋಪ ಬಂತು. ನನ್ನ ಪತಿ ಹುಷಾರಿಲ್ಲದೆ ಬಿದ್ದಿದ್ದಾರೆ, ಇಂತಹ ಸಂದರ್ಭದಲ್ಲಿ ಇವಳು ಹೇಗೆ ಮಾತಾಡುತ್ತಿದ್ದಾಳೆ ಎಂದು. ಆಗ ನಾನು ಹೇಳಿದೆ, ನನಗೆ ಹುಷಾರಿಲ್ಲದಿದ್ದರೂ ಎಷ್ಟೇ ಕಷ್ಟ ಆದರೂ ಯಾವಾಗಲೂ ನಾನು ಕೆಲಸಕ್ಕೆ ಹೋಗುತ್ತೇನೆ. 30 ದಿನ ಬೆವರು ಸುರಿಸಿದ ನಂತರ ನನಗೆ 20,000 ಸಿಗುತ್ತಿತ್ತು. ನಿನಗೆ ಅನುಮಾನವಿದ್ದರೆ ಅವರ ಹಣ ಬೇಕೆಂದರೆ ಸ್ವತಃ ನೀನು ಮನೆಯಲ್ಲಿ ಹುಡುಕಿಕೋ. ನೀನು ಹುಡುಕುವಾಗ ಹಣದ ಜೊತೆಗೆ ಅವರ ಇನ್ನೊಬ್ಬಳು ಹೆಂಡತಿ ಸಿಕ್ಕಿದರೆ ನನಗೆ ಹೇಳು. ಆಗ ಅವಳು, ನೀನು ದೊಡ್ಡ ಮೂರ್ಖರಂತೆ ಮಾತನಾಡುತ್ತೀಯಾ, ನಿನ್ನ ಗಂಡನು ಹಾಗೇ ಇದ್ದ,
ಆದ್ದರಿಂದಲೇ ಅವನು ಇವತ್ತು ಈ ರೀತಿ ಹೀಗೆ ಮಲಗಿಕೊಂಡಿದ್ದಾನೆ. ಮತ್ತೆ ನೀನು ಕೂಡ ಇದೇ ರೀತಿ ಆಗಬೇಡ. ಒಂದು ವೇಳೆ ಹಾಗಾದರೆ ಯಾರು ನೋಡಿಕೊಳ್ಳುತ್ತಾರೆ? ನನಗೆ ಅವಳ ಮಾತು ಕೇಳಿ ತುಂಬಾ ಸಿಟ್ಟು ಬಂತು. ಇದೆಂತಹ ಪ್ರಪಂಚ! ಜನ ನಾವು ಹೇಗೆ ಇದ್ದರೂ ನಮ್ಮನ್ನು ಆಡಿಕೊಳ್ಳದೆ ಇರಲಾರರು. ನಮ್ಮನ್ನು ಬರೀ ಚುಚ್ಚುಮಾತುಗಳಿಂದಲೇ ಹಿಂಸೆ ಮಾಡ್ತಾರೆ ಎಂದುಕೊಂಡು ನಾನು ಅವಳಿಗೆ ಸಮಾಧಾನದಿಂದಲೇ, ಈಗ ನೀನು ದಯವಿಟ್ಟು ಇಲ್ಲಿಂದ ಹೋದರೆ ನನಗೆ ತುಂಬಾ ಉಪಕಾರವಾಗುತ್ತದೆ. ಈ ಎಲ್ಲಾ ಮಾತುಗಳನ್ನು ನನ್ನ ಗಂಡನಿಗೆ ನಾನು ತಿಳಿಸಿ ಹೇಳಿದೆ. ಅವರು ಕೂಡ ಕೇಳಿಸಿಕೊಂಡಿದ್ದರು. ಅವರಿಗೂ ಅರ್ಥವಾಗುತ್ತಿತ್ತು ಮತ್ತು ಸಂಕಟ ಪಡುತ್ತಿದ್ದರು. ಆದರೆ ಅವಳೊಂದಿಗೆ ಅವರು ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಆಗುತ್ತಿರಲಿಲ್ಲ. ಹಾಸ್ಪಿಟಲ್ನಿಂದ ನನ್ನ ಗಂಡ ಮನೆಗೆ ಬಂದು 1 ವಾರವಾಗಿತ್ತು. ಹೊಲಿಗೆ ಬಿಚ್ಚಲು ಮತ್ತು ಚೆಕಪ್ಗೋಸ್ಕರ 1 ವಾರದ ನಂತರ ಬರಲು ಹೇಳಿದ್ದರು. ಆದರೆ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸಂಭಾಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಅವರಿಗೆ ಮನೆಗೆ ಬಂದು ಚೆಕ್ ಮಾಡುವಂತೆ ಡಾಕ್ಟರ್ ಬಳಿ ಕೇಳಿಕೊಂಡೆ. ಆಗ ಡಾಕ್ಟರ್ ಮನೆಗೆ ಬಂದು ಚೆಕ್ ಮಾಡುವುದಕ್ಕಾಗಿ ಒಪ್ಪಿಕೊಂಡರು. ಮಧ್ಯಾಹ್ನದ ಹೊತ್ತಿಗೆ ಡಾಕ್ಟರ್ ಮನೆಗೆ ಬಂದರು ಮತ್ತು ಡಾಕ್ಟರ್ ಹೇಳಿದರು, ನಾನು ಹೊಲಿಗೆಯನ್ನು ಬಿಚ್ಚಿದ್ದೇನೆ, ಆದರೆ ಇನ್ನೂ ಅವರು ಚೇತರಿಸಿಕೊಂಡಿಲ್ಲ. ಇವರ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಇವರಿಗೆ ಹೆಚ್ಚು ಚಿಂತೆ ಪಡುವಂತಹ ವಿಷಯ ಹೇಳಬೇಡಿ ಎಂದಿದ್ದರು. ಆದರೂ ನನ್ನ ಗಂಡ ಸ್ಟಡಿ ರೂಮ್ನ ಕಡೆಗೆ ಸನ್ನೆ ಮಾಡಿ ತೋರಿಸುತ್ತಿದ್ದರು. ಯಾವುದೋ ಚಿಂತೆಯಲ್ಲಿ ಮುಳುಗಿರುತ್ತಿದ್ದರು. ಇದನ್ನು ನಾನು ಡಾಕ್ಟರ್ ಬಳಿ ಹೇಳಿದೆ. ಡಾಕ್ಟರ್ ಹೇಳಿದರು, ಇವರು ಇದೇ ರೀತಿ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಿದರೆ ಇವರ ಮೆದುಳಿಗೆ ತುಂಬಾ ಕಷ್ಟವಾಗುತ್ತದೆ. ಇವರ ತಲೆಯ ಗಾಯ ಇನ್ನೂ ವಾಸಿಯಾಗಿಲ್ಲ. ಮತ್ತೆ ಯಾವುದೇ ಔಷಧಿ ನೀಡಿದರೂ ಇವರು ಮೆಂಟಲಿ ಡಿಸ್ಟರ್ಬ್ ಆಗಬಾರದು ಎಂದು ಹೇಳಿ ಹೊರಟರು. ಅವರು ಹೋದ ನಂತರ ನಾನು ನನ್ನ ಗಂಡನಿಗೆ ಹೇಳಿದೆ, ನೀವು ಅಳಬೇಡಿ, ಯಾವ ಚಿಂತೆಯನ್ನು ಮಾಡಬೇಡಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದೆ. ಇದಾದ 2 ದಿನಗಳ ನಂತರ ನಾನು ಬೆಳಿಗ್ಗೆ ಎದ್ದು ಅವರನ್ನು ಬಾತ್ರೂಮ್ಗೆ ಕರೆದುಕೊಂಡು ಹೋಗಲು ಅವರನ್ನು ಎಬ್ಬಿಸುತ್ತಿದ್ದೆ. ಆದರೆ ಅವರು ಅಲುಗಾಡಲೂ ಇಲ್ಲ. ನಾನು ಚೆನ್ನಾಗಿ ನಿದ್ದೆ ಬಂದಿರಬಹುದು ಎಂದು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬಿಸೋಣ ಎಂದು ತಿಂಡಿ ಮಾಡಲು ಅಡುಗೆ ಮನೆಗೆ ಹೋದೆ. ಅರ್ಧ ಗಂಟೆ ಬಿಟ್ಟು ಬಂದು ಮತ್ತೆ ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದೆ. ಆದರೆ ಅವರು ಏಳಲೇ ಇಲ್ಲ. ನನಗೆ ತುಂಬಾ ಭಯವಾಗಿ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿದೆ. ಅವರು ಬಂದು ಚೆಕ್ ಮಾಡಿ ನೋಡಿ ಹೇಳಿದರು, ನಿನ್ನ ಗಂಡ ಉಸಿರು ನಿಲ್ಲಿಸಿದ್ದಾರೆ ಎಂದು. ಆಗ ನನಗೆ ಮಾತುಗಳೇ ಬರದಂತಾಗಿ ಕೆಳಗೆ ಕುಸಿದು ಬಿದ್ದೆ. ಆದರೆ ಡಾಕ್ಟರ್ ಅವರ ತಲೆಗೆ ಮತ್ತು ಮೆದುಳಿಗೆ ಪೆಟ್ಟು ಬಿದ್ದಿದ್ದರಿಂದ ಅವರಿಗೆ ಈ ರೀತಿ ಆಗಿದೆ ಎಂದು ಹೇಳಿ ಹೋದರು. ಇದನ್ನೆಲ್ಲ ಕೇಳಿದ ನಂತರ ನನಗೆ ದುಃಖ ತಡೆಯಲಾಗದೆ ಜೋರಾಗಿ ಅಳತೊಡಗಿದೆ. ದೇವರೇ, ನಾನು ಯಾವ ಪಾಪ ಮಾಡಿದ್ದೆ ಎಂದು ನನಗೆ ಈ ರೀತಿಯ ಶಿಕ್ಷೆ ಕೊಡುತ್ತಿದ್ದೀಯಾ? ಅವರು ಹೇಗೆ ಇದ್ದರು? ಮೊದಲು ನನ್ನ ಗಂಡನಾಗಿದ್ದರು. ಅವರು ನನಗೆ ಏನೇ ಮಾಡಿರಬಹುದು, ಆದರೆ ಅವರಿಗೂ ಬದುಕುವ ಆಸೆ ಇತ್ತು. ನಂತರ ನಾನು ಅವರ ಅಂತ್ಯಕ್ರಿಯೆಯನ್ನು ವಿಧಿವಿಧಾನಗಳೊಂದಿಗೆ ಮುಗಿಸಿದೆ. ಕೆಲವು ದಿನ ನಾನು ಕೆಲಸಕ್ಕೆ ಹೋಗಲಿಲ್ಲ. ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಈಗ ನನ್ನ ಜೊತೆ ನನ್ನ ಮನೆಯ ಕೆಲಸದಾಳು ಮಾತ್ರ ಇರುತ್ತಿದ್ದಳು. ಅವರು ತೀರಿಕೊಂಡ ನಂತರ ನನಗೆ ಯಾವ ಕೆಲಸ ಮಾಡಲು ಮನಸ್ಸು ಇರಲಿಲ್ಲ. ಒಂದು ದಿನ ಒಬ್ಬಳು ಹೆಂಗಸು ಬಂದು ಮನೆಯ ಬಾಗಿಲ ಬಳಿ ನಿಂತಿದ್ದಳು. ಕೆಲಸದ ಆಳು ಹೋಗಿ ಅವಳನ್ನು ಯಾರು ಬೇಕು ಎಂದು ಕೇಳಿದಾಗ ಅವಳು ನನ್ನನ್ನು ಭೇಟಿ ಮಾಡಬೇಕೆಂದು ಅವಳ ಹತ್ತಿರ ಹೇಳಿ ಕಳಿಸಿದಳು. ನಾನು ಹೋಗಿ ನೋಡಿದಾಗ ಅವಳ ಜೊತೆ ಚಿಕ್ಕ ಮಕ್ಕಳು ಇದ್ದರು. ನಾನು, ನೀವು ಯಾರು, ನಿಮ್ಮ ಹೆಸರೇನು ಎಂದು ಕೇಳಿದೆ. ಆಗ ಅವಳು ಅವಳ ಹೆಸರನ್ನು ಹೇಳಿದಳು. ನನಗೆ ಅವಳು ಹೇಳಿದ ಹೆಸರಿನ ಪರಿಚಯದವರು ಯಾರೂ ಇರಲಿಲ್ಲ. ನಾನು, ಇಲ್ಲಿ ಏಕೆ ಬಂದಿದ್ದೀರಿ ಎಂದು ಕೇಳಿದೆ. ಆಗ ಅವಳು, ನಾನು ನಿನ್ನ ಗಂಡನ 2ನೇ ಹೆಂಡತಿ ಎಂದು ಹೇಳಿದಳು. ಅವರು ತೀರಿ ಹೋದರು ಎಂದು ನನಗೆ ತಿಳಿಯಿತು. ಆದರೆ ಮಕ್ಕಳಿಗೆ ಈಗ ಯಾರೂ ಇಲ್ಲ. ನಾನು ದುಡಿದು ಅವರನ್ನು ಓದಿಸಿ ಬೆಳೆಸಬೇಕಾಗಿದೆ. ಆದ್ದರಿಂದ ಅವರ ಆಸ್ತಿಯಲ್ಲಿ ನನ್ನ ಮಕ್ಕಳಿಗೆ ಬರಬೇಕಾದ ಪಾಲನ್ನು ಕೇಳಲು ಬಂದೆ ಎಂದು ಹೇಳುತ್ತಾಳೆ. ಅವರು ನನ್ನನ್ನು 2 ವರ್ಷದ ಹಿಂದೆ ನನ್ನ ಸೌಂದರ್ಯ ನೋಡಿ ಯಾರಿಗೂ ಗೊತ್ತಾಗದ ಹಾಗೆ ದೇವಸ್ಥಾನದಲ್ಲಿ ಒತ್ತಾಯಪೂರ್ವಕವಾಗಿ ಮದುವೆಯಾಗಿದ್ದರು. ಆಗ ನಾನು ಮದುವೆಯಾದ ಸಂದರ್ಭದಲ್ಲಿ ನಾನು ಇನ್ನೂ ಸುಂದರವಾಗಿದ್ದೆ. ಆದರೂ ಅವರು ನನ್ನನ್ನು ಒತ್ತಾಯಪೂರ್ವಕವಾಗಿ ತಿರಸ್ಕರಿಸಿದ್ದರು. ಆಗ ಅವಳು ಹೇಳಿದಳು, ಅವರು ಏಕೆ ಹಾಗೆ ಮಾಡುತ್ತಾರೆ? ಎಲ್ಲದಕ್ಕೂ ಅದೃಷ್ಟ ಚೆನ್ನಾಗಿರಬೇಕು. ಇದನ್ನೆಲ್ಲ ಬಿಡು, ಈಗ ಅವರು ಇಲ್ಲ, ನನ್ನ ಭಾಗವನ್ನು ನನಗೆ ಕೊಟ್ಟು ಬಿಡು ಎಂದು ಕೇಳಿದಳು. ಆಗ ನಾನು, ನನ್ನ ಬಳಿ ಅವರು ಏನನ್ನೂ ಬಿಟ್ಟು ಹೋಗಿಲ್ಲ. ನಾನು ನನ್ನ ಸ್ವಂತ ಖರ್ಚನ್ನು ಸಹ ನನ್ನ ಕೆಲಸದಿಂದಲೇ ಸಂಪಾದಿಸಿಕೊಳ್ಳುತ್ತೇನೆ. ಅವರ ಸಂಬಳ ಮತ್ತು ಫಂಡ್ ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕರೆ ಅದರಲ್ಲಿ ನಿನಗೆ ಅರ್ಧ ಭಾಗವನ್ನು ಕೊಡುತ್ತೇನೆ. ಮನೆಯೂ ಸಹ ಬಾಡಿಗೆ ಮನೆಯಾಗಿದೆ. ಈ ಮನೆಗೆ ನನ್ನ ಗಂಡ 1 ರೂಪಾಯಿಯನ್ನು ಕೊಡುತ್ತಿರಲಿಲ್ಲ. ಅವರ ಎಲ್ಲಾ ಹಣವನ್ನು ನಿನ್ನ ಮೇಲೆ ಖರ್ಚು ಮಾಡಿರಬೇಕು. ಅದಕ್ಕಾಗಿ ಅವರು ಈ ಮನೆಗೆ 1 ರೂಪಾಯಿಯನ್ನು ಕೊಡುತ್ತಿರಲಿಲ್ಲ. ಅವರು ಬದುಕಿದ್ದಾಗಲೇ ಎಲ್ಲ ಹಣವನ್ನು ಖರ್ಚು ಮಾಡಿದ್ದರು. ಈಗ ನಿನಗೆ ಏನು ಬೇಕು ಎಂದು ಕೇಳಿದಾಗ ಆ ಹೆಂಗಸು ನನ್ನ ಹತ್ತಿರ ಜಗಳವಾಡುತ್ತಾ ನನ್ನ ಇಡೀ ಮನೆಯನ್ನು ಹಣಕ್ಕಾಗಿ ಹುಡುಕಾಡಿದಳು. ಆಗ ನನ್ನ ಕೋಪ ನೆತ್ತಿಗೆ ಏರತೊಡಗಿತು. ನಾನು ಹೇಳಿದೆ, ಇಲ್ಲಿ ಏನೂ ಇಲ್ಲ, ಇಲ್ಲಿಂದ ಹೊರಟು ಹೋಗು.
ಅವಳ ಈ ಕಾರ್ಯದಿಂದ ತುಂಬಾ ಸಿಟ್ಟು ಬಂದಿತು. ಆ ಹೆಂಗಸು ತುಂಬಾ ಹಠಮಾರಿಯಾಗಿದ್ದಳು. ಅವಳಿಗೆ ಏನೂ ಸಿಗಲಿಲ್ಲ ಎಂದು ಅವಳು ಅಲ್ಲಿಂದ ಹೊರಟು ಹೋದಳು. ಹೋಗುವಾಗ ನನಗೆ ಇನ್ನೊಂದು ಮಾತು ಹೇಳಿ ಹೋದಳು. ನಾನು ಮತ್ತೆ ಇಲ್ಲಿಗೆ ಬರುತ್ತೇನೆ. ಹಣ ಸಿಕ್ಕಿದ ಕ್ಷಣ ಅದನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ. ನನಗೆ ಗೊತ್ತು ಯಾವಾಗ ಬರಬೇಕು, ಹೇಗೆ ತೆಗೆದುಕೊಳ್ಳಬೇಕು ಎಂದು ಹೇಳಿ ಹೊರಟಳು. ಒಂದು ವಿಷಯ ನನಗೆ ಗೊತ್ತಾಯಿತು. ಅವಳು ಹಣಕ್ಕಾಗಿ ನನ್ನ ಗಂಡನನ್ನು ವಿವಾಹವಾಗಿದ್ದಾಳೆಂದು. ಅವಳನ್ನು ನೋಡಿದರೆ ಶ್ರೀಮಂತರನ್ನು ಪರಿಚಯ ಮಾಡಿಕೊಂಡು ಮದುವೆ ನಾಟಕವಾಡಿ ವಿಚ್ಛೇದನ ಪಡೆದು ದುಡ್ಡು ಕೇಳುವ ಮನಸ್ಥಿತಿಯಂತವಳಿದ್ದಳು. ಆದರೆ ನನಗೆ ನನ್ನ ಗಂಡ ಹೀಗೇಕೆ ಮಾಡಿದ ಎಂದು ಅರ್ಥವಾಗಲಿಲ್ಲ. ಆದರೆ ಇವಳಂತೂ ಒಳ್ಳೆಯವಳಲ್ಲ ಎಂದು ನನಗೆ ತಿಳಿಯಿತು. ಮದುವೆಯಾದಾಗಿಂದ ನನ್ನ ಗಂಡ ಒಂದು ರೀತಿ ಹಿಂಸೆ ಕೊಡುತ್ತಿದ್ದ. ಈಗ ಅವನು ತೀರಿ ಹೋದ ಮೇಲೆ ಇನ್ನೊಂದು ಸಂಕಟವನ್ನು ತಂದು ಇಟ್ಟು ಹೋಗಿದ್ದಾನೆ. ನನ್ನ ಜೀವನದಲ್ಲಿ ನನಗೆ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ. ಈ ರೀತಿ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡುತ್ತಿದ್ದಾಗ ಆಗ ನನಗೆ ಒಂದು ವಿಷಯ ನೆನಪಾಯಿತು. ನನ್ನ ಗಂಡ ಏಕೆ ಪದೇ ಪದೇ ಸ್ಟಡಿ ರೂಮ್ ಕಡೆಗೆ ಸನ್ನೆ ಮಾಡಿ ತೋರಿಸುತ್ತಿದ್ದ? ಅದರ ಚಿಂತೆ ನನಗೆ ಕಾಡುತ್ತಲೇ ಇತ್ತು. ಅದರ ಜೊತೆಗೆ ಅವರು ನನ್ನ ಜೊತೆ ಬದುಕಿದ್ದ ಕ್ಷಣಗಳ ನೆನಪು ನನ್ನ ಕಣ್ಣ ಮುಂದೆ ಬಂದು ಹೋಗುತ್ತಿತ್ತು. ಅವರು ನನ್ನನ್ನು ಎಷ್ಟೇ ದ್ವೇಷ ಮಾಡಿದರೂ ನಾನು ಅವರನ್ನು ಮಾತ್ರ ಪ್ರೀತಿಸುತ್ತಲೇ ಇದ್ದೆ. ನನಗೆ ಆ ಪ್ರೀತಿ ಕೊನೆಗೂ ಸಿಗಲಿಲ್ಲ. ಆ ನೆನಪುಗಳೆಲ್ಲ ನನ್ನ ಮನದಲ್ಲಿ ತುಂಬಿಕೊಂಡು ನನಗೆ ಊಟ ಸಹ ಮಾಡಲು ಆಗುತ್ತಿರಲಿಲ್ಲ. ಉಳಿದಿರುವುದಾದರೂ ಏನು, ನನಗೆ ಹೆಚ್ಚು ವಯಸ್ಸು ಕೂಡ ಆಗಿರಲಿಲ್ಲ. ಹಾಗಂತ ಎರಡನೇ ಮದುವೆ ಮಾಡಿಕೊಳ್ಳಲು ನನಗೆ ಇಷ್ಟವಿರಲಿಲ್ಲ. ಆದರೆ ನನ್ನ ಅಪ್ಪ ಅಮ್ಮ ಇದರ ಬಗ್ಗೆ ನನ್ನ ಬಳಿ ಬಂದು ಚರ್ಚಿಸುತ್ತಲೇ ಇದ್ದರು. ಆದರೆ ನನಗೆ ಆ ವಿಷಯದ ಬಗ್ಗೆ ಎಳ್ಳಷ್ಟು ಆಸಕ್ತಿ ಇರಲಿಲ್ಲ. ಆಗ ನಾನು ಅವರಿಗೆ ಹೇಳಿದೆ, ಇನ್ನು ಮುಂದೆ ಆದರೂ ನನ್ನ ಜೀವನವನ್ನು ಶಾಂತಿಯಿಂದ ಸಮಾಧಾನವಾಗಿ ನಡೆಸಬೇಕೆಂದುಕೊಂಡಿದ್ದೇನೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ವಿಷಯದ ಬಗ್ಗೆ ನನ್ನ ಎದುರು ಇನ್ನೆಂದು ಚರ್ಚೆ ಮಾಡಬೇಡಿ. ಹಾಗೇನಾದರೂ ಆದರೆ ನೀವು ನನ್ನನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದೆ. ಅಂದಿನಿಂದ ಅವರು ನನ್ನ ಬಳಿ ಇದರ ಬಗ್ಗೆ ಮಾತನಾಡುತ್ತಿರಲಿಲ್ಲ. ನಾನು ಮನೆಯಲ್ಲೇ ಉಳಿದಿದ್ದರಿಂದ ಹಣದ ಕೊರತೆ ಹೆಚ್ಚಾಗಿತ್ತು. ಅದು ಯಾರ ಸಹಾಯವೂ ಇರಲಿಲ್ಲ. ಅದರ ಜೊತೆಗೆ ನನ್ನ ಗಂಡನ ಎರಡನೇ ಹೆಂಡತಿ ನನಗೆ ಪದೇ ಪದೇ ಫೋನ್ ಮಾಡಿ ಅವರಿಗೆ ಬರಬೇಕಾಗಿದ್ದ ದುಡ್ಡಿನ ಬಗ್ಗೆ ವಿಚಾರಿಸುತ್ತಿದ್ದಳು. ಆಗ ನಾನು ಮನೆ ಕೆಲಸದ ಆಳಿಗೂ ಹೇಳಿದೆ, ಇನ್ನು ಮುಂದೆ ನಿನಗೆ ದುಡ್ಡು ಕೊಡಲು ನನ್ನ ಬಳಿ ಹಣವಿಲ್ಲ. ನೀನು ಯಾವುದಾದರೂ ಕೆಲಸವನ್ನು ನೋಡಿಕೋ ಎಂದು. ಆಗ ಅವಳು ಹೇಳಿದಳು, ಮೇಡಮ್, ನೀವು ತುಂಬಾ ಒಳ್ಳೆಯವರು. ನಿಮಗೆ ಹೀಗೆ ಆಗಬಾರದಿತ್ತು. ನೀವು ತುಂಬಾ ಬೇಜಾರಲ್ಲಿ ಇದ್ದೀರಾ. ನಾನು ಬೇಕಾದರೆ 1 ಗಂಟೆಯ ಸಮಯ ತೆಗೆದುಕೊಂಡು ನಿಮ್ಮ ಮನೆ ಕೆಲಸ ಮುಗಿಸಿ ನಾನು ಬೇರೆ ಕೆಲಸಕ್ಕೆ ಹೋಗುತ್ತೇನೆ. ನಿಮ್ಮ ಗಂಡನ ದುಡ್ಡು ಬಂದ ನಂತರವೇ ನನಗೆ ಸಂಬಳ ಕೊಡಿ ಎಂದು ಕೇಳಿದಳು. ಆದರೆ ನನಗೆ ಅದು ಒಪ್ಪಿಗೆ ಇರಲಿಲ್ಲ. ಏಕೆಂದರೆ ನನ್ನ ಗಂಡನ ಸಂಬಳವನ್ನು ಆಫೀಸಿನಲ್ಲಿ ಕೊಡುವ ಸೂಚನೆಯೇ ಕಾಣುತ್ತಿರಲಿಲ್ಲ. ಅವರೇ ನುಂಗು ಹಾಕುವ ಸೂಚನೆಗಳು ಹೆಚ್ಚಾಗಿ ಕಾಣುತ್ತಿದ್ದವು. ಆದ್ದರಿಂದ ಅವಳಿಗೆ ನಾನು ಹೇಳಿದೆ, ಒಂದು ವೇಳೆ ನನ್ನ ಗಂಡನ ಹಣ ಬಂದರೆ ನಾನು ಖಂಡಿತ ನಿನ್ನನ್ನು ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೇನೆ. ಸ್ವಲ್ಪ ಹಣವನ್ನು ಕೊಡುತ್ತೇನೆ ಎಂದು ಅವಳಿಗೆ ಹೇಳಿ ಕಳಿಸಿದೆ. ಕೆಲಸದವಳು ಬರದಿದ್ದ ಕಾರಣ 2 ದಿನಗಳ ನಂತರ ನನ್ನ ಮನೆ ತುಂಬಾ ಗಲೀಜಾಗಿತ್ತು. ಎಲ್ಲವನ್ನು ಕ್ಲೀನ್ ಮಾಡೋಣ ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡುತ್ತಿದ್ದೆ. ಆಗ ನಾನು ಸ್ಟಡಿ ರೂಮ್ಗೆ ಹೋದೆ. ಸ್ಟಡಿ ರೂಮಿನ ಬಾತ್ರೂಮ್ ಕ್ಲೀನ್ ಮಾಡುತ್ತಿರುವಾಗ ಮೇಲಿಂದ ಒಂದು ಶ್ಯಾಂಪು ಬಾಟಲ್ ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ದಾಗ ನೆಲದ ಶಬ್ದ ವಿಚಿತ್ರವಾಗಿತ್ತು. ನಾನು ಮತ್ತೊಮ್ಮೆ ಶ್ಯಾಂಪು ಬಾಟಲ್ ಅನ್ನು ಎತ್ತಿಕೊಂಡು ಕೆಳಗೆ ಹಾಕಿದೆ. ಆಗಲೂ ಸಹ ವಿಚಿತ್ರವಾಗಿ ಇತ್ತು. ಆಗ ನನಗೆ ಅನುಮಾನ ಬಂದು ಆ ಜಾಗವನ್ನು ಒಂದು ಕಲ್ಲಿನಿಂದ ಹೊಡೆದೆ. ಅದು ಹೊಡೆದ ತಕ್ಷಣವೇ ಒಂದು ಮರದ ಪೆಟ್ಟಿಗೆ ಕಾಣಿಸಿತು. ನಾನು ಅದನ್ನು ಹೊರತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡನ ಒಡವೆಗಳು, ವಜ್ರದ ಒಡವೆಗಳು, ಕಂತೆ ಕಂತೆ ದುಡ್ಡು ಮತ್ತು ಒಂದು ಆಸ್ತಿಯ ಪತ್ರವೂ ಇತ್ತು. ಆಗ ನನಗೆ ತಿಳಿಯಿತು, ನನ್ನ ಗಂಡ ಯಾಕೆ ಪದೇ ಪದೇ ಸ್ಟಡಿ ರೂಮ್ ಕಡೆಗೆ ತೋರಿಸಿ ಸನ್ನೆ ಮಾಡುತ್ತಿದ್ದ ಎಂದು. ದೇವರು ಒಳ್ಳೆಯದು ಮಾಡುವವರಿಗೆ ಒಳ್ಳೆಯದೇ ಮಾಡುತ್ತಾನೆ, ಕೆಟ್ಟದ್ದು ಮಾಡುವವರಿಗೆ ಕೆಟ್ಟದೇ ಆಗುತ್ತದೆ ಎಂದು ಆಗ ನನಗೆ ಅನಿಸಿತು. ಯಾಕೆಂದರೆ ನನ್ನ ಗಂಡ ಇಷ್ಟು ದುಡ್ಡು ಆಸ್ತಿ ಹೊಂದಿದ್ದರೂ 1 ರೂಪಾಯಿ ದುಡ್ಡನ್ನು ಅನುಭವಿಸಲು ಆಗಲಿಲ್ಲ. ಮುಂಚೆಯೇ ತಿಳಿದಿದ್ದರೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಅವರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಬಹುದಿತ್ತು. ಆದರೆ ಅವರು ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ದರು. ಆಗ ನಾನು ಅದನ್ನೆಲ್ಲ ಹೊರತೆಗೆದು ಒಂದು ಸೂಟ್ಕೇಸ್ನಲ್ಲಿ ಹಾಕಿಟ್ಟೆ. ನಂತರ ಆ ಜಾಗವನ್ನು ಮೊದಲಿನಂತೆ ರೆಡಿ ಮಾಡಿದೆ. ಮರುದಿನ ಬೆಳಗ್ಗೆ ನನ್ನ ಕೆಲಸದವಳಿಗೆ ಫೋನ್ ಮಾಡಿ ಕರೆಸಿಕೊಂಡೆ. ಈ ಮನೆಯ ವಸ್ತುಗಳನ್ನು ಪ್ಯಾಕ್ ಮಾಡು. ನಾನು ಇಲ್ಲಿಂದ ಬೇರೆ ಸಿಟಿಗೆ ಹೋಗಿ ವಾಸ ಮಾಡುತ್ತೇನೆ. ಹೇಗಿದ್ದರೂ ಇದು ಬಾಡಿಗೆ ಮನೆ ಎಂದು ಅವಳಿಗೆ ಹೇಳಿ ನನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಸಿದೆ. ಅವಳಿಗೆ ಕೆಲವು ವಸ್ತುಗಳ ಜೊತೆ ಸ್ವಲ್ಪ ದುಡ್ಡು ಕೊಟ್ಟೆ. ಆದರೆ ಅವಳು ನನ್ನ ಗಂಡನ ದುಡ್ಡು ಬಂದಿರಬೇಕು ಎಂದು ತಿಳಿದುಕೊಂಡಿದ್ದಳು. ನಂತರ ನಾನು ಯೋಚನೆ ಮಾಡಿದೆ, ನನ್ನ ಗಂಡನ 2ನೇ ಪತ್ನಿಗೆ ಇದರಲ್ಲಿ ಅರ್ಧದಷ್ಟು ಕೊಟ್ಟು ಬಿಡಬೇಕು ಎಂದು ಅವಳ ಅಡ್ರೆಸ್ ಹುಡುಕಿಕೊಂಡು ಹೊರಟೆ. ಆದರೆ ನಾನು ಅಲ್ಲಿ ಹೋದಾಗ ನನಗೆ ಇನ್ನೊಂದು ರೀತಿಯ ಅಚ್ಚರಿ ಕಾದಿತ್ತು. ಅವಳು ಮನೆಯಲ್ಲಿ ಇರಲಿಲ್ಲ.
ಪಕ್ಕದವರನ್ನು ವಿಚಾರಿಸಿದಾಗ ಅವಳಿಗೆ ಮಕ್ಕಳೇ ಇರಲಿಲ್ಲ. ಏಕೆಂದರೆ ಅವಳು ಅವತ್ತು ಕರೆದುಕೊಂಡು ಬಂದಿದ್ದ ಮಕ್ಕಳು ನನ್ನ ಗಂಡನ ಮಕ್ಕಳಾಗಿರಲಿಲ್ಲ. ಹಣಕ್ಕೋಸ್ಕರ ಅವಳ ತಂಗಿಯ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಳು. ಈ ವಿಷಯ ನನಗೆ ಅವಳ ಮನೆಯ ಹತ್ತಿರದವರು ತಿಳಿಸಿದರು. ನಾನು ತಕ್ಷಣ ಅವಳಿಗೆ ಅಂತ ತೆಗೆದುಕೊಂಡಿದ್ದ ಅರ್ಧದಷ್ಟು ದುಡ್ಡನ್ನು ವಾಪಸ್ ತಂದೆ. ನಂತರ ನಾನು ಬೇರೆ ಸಿಟಿಗೆ ಹೋದೆ. ಅಲ್ಲಿ ಒಂದು ಮನೆ ಮಾಡಿಕೊಂಡೆ. ಈ ದುಡ್ಡಿನಲ್ಲಿ ನಾನು ನನ್ನ ಗಂಡನ ಹೆಸರಿನಲ್ಲಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಕಟ್ಟಿಸಲು ನಿರ್ಧಾರ ಮಾಡಿದೆ. ಅವರಿಗಂತೂ ಈ ದುಡ್ಡು ಖರ್ಚು ಮಾಡುವ ಭಾಗ್ಯ ಇರಲಿಲ್ಲ. ಕಡೆ ಪಕ್ಷ ಇಂಥವರಿಗಾದರೂ ಒಳ್ಳೆಯದಾಗಲಿ ಎಂದು ಅವರ ಹೆಸರಿನಲ್ಲಿಯೇ ಅನಾಥಾಶ್ರಮ ವೃದ್ಧಾಶ್ರಮ ಕಟ್ಟಿಸಿದೆ ಮತ್ತು ನಾನು ಕೆಲಸಕ್ಕೆ ಸೇರಿಕೊಂಡೆ. ಆಗ ನಾನು ಯೋಚಿಸಿದೆ, ನನ್ನ ಗಂಡ ನನಗಿಂತ 20 ವರ್ಷ ದೊಡ್ಡವರಾಗಿದ್ದರು. ನಾನು ಅವರನ್ನು ಒಪ್ಪಿಕೊಂಡಿದ್ದೆ. ಆದರೆ ಅವಳು ನನಗಿಂತ ಚಿಕ್ಕವಳು ಎಂದು ಒಂದು ದಿನವೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಯಾರ ಮೇಲೆ ಭರವಸೆ ಇಡುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ 2ನೇ ಮದುವೆಯನ್ನು ನಾನು ನಿರಾಕರಿಸಿದೆ. ಆದರೆ ದೇವರು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದ ಅನಿಸುತ್ತದೆ. ಈ ಹಣ ನನಗೆ ಸೇರಬೇಕೆಂದು ಆ ದೇವರು ಸಹ ನಿರ್ಧಾರ ಮಾಡಿದ್ದ. ನಾನು ಇನ್ನು ಮುಂದೆ ನನ್ನ ಜೀವನವನ್ನು ಸಂತೋಷವಾಗಿ ಕಳೆಯಬೇಕು ಎಂದು ನಿರ್ಧಾರ ಮಾಡಿದೆ. ನಾನು ಖುಷಿಯಿಂದ ನೆನಪಿಸಿಕೊಳ್ಳುತ್ತೇನೆ, ಅವರ ದುಡ್ಡಿಂದ ನನ್ನ ಕೈಯಾರೆ ಒಂದು ಒಳ್ಳೆಯ ಕೆಲಸ ಮಾಡಲು ದಾರಿ ತೋರಿದರೆಂದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ನನ್ನ ಬಳಿ ಗಾಡಿ, ಸ್ವಂತ ಮನೆ ಇದೆ. ಸಮಯ ಸಿಕ್ಕಾಗ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಅವರ ಜೊತೆ ಸಂತೋಷವಾಗಿ ಇದ್ದು ಬರುತ್ತೇನೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಹೃದಯದ ಮಾತು ಕನ್ನಡ ಕತೆಗಳು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.